ರಾಘವೇಂದ್ರ ಗುರುಗಳ ದರ್ಶನ ಪಡ್ಕೊಂಡು ನಾವಿಲ್ಲೇ ಸುತ್ತಮುತ್ತ ಇರುವಂತಹ ತುಂಬ ಪುಣ್ಯಕ್ಷೇತ್ರಗಳನ್ನು ನೋಡ್ಬೋದು. ಸೊ ಅದೆಲ್ಲ ಬಂದು ಒಂದು 20 ಕಿಲೋಮೀಟರ್ ಸರೌಂಡಿಂಗೆಲ್ಲ ಸಿಗುತ್ತೆ. ಸೊ ಫಸ್ಟು ಬಂದು ನಮಗೆ ಸಿಗೋದೇ ಅಭಯ ಆಂಜನೇಯ ದೇವಸ್ಥಾನ. ಈ ಮೂರ್ತಿಯನ್ನು ಸ್ವತಃ ಶ್ರೀ ರಾಘವೇಂದ್ರ ಗುರುಗಳೇ ಸ್ಥಾಪಿಸಿರೋದು. ಅಂದರೆ ಇದ್ರದ್ದು ಉದ್ಘಾಟನೆ ಅಂದರೆ ಪ್ರತಿಷ್ಠಾಪನೆನ ರಾಘವೇಂದ್ರ ಗುರುಗಳೇ ಮಾಡಿದಾರಂತೆ. ಸೊ ನಾನಿವಾಗ ನಿಮ್ಮನ್ನ ಅಭಯ ಆಂಜನೇಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಮಂತ್ರಾಲಯದಿಂದ ಒಂದು 5 ಕಿಲೋಮೀಟರ್ಸ್ ಬಂದರೆ ಸೊ ಇಲ್ಲಿ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಪಕ್ಕನೇ ಇರೋದು ಅಭಯ ಆಂಜನೇಯ ಟೆಂಪಲ್ಲು. ಸೊ ನೋಡ್ತಿರ್ಬೋದು, ತುಂಬ ದೊಡ್ಡ ಆಂಜನೇಯ ಮೂರ್ತಿ. ಒಳಗೋಗೋಣ ಬನ್ನಿ. ಸೊ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಷ್ಟು ದೊಡ್ಡ ಮೂರ್ತಿ ಇದೆ ನೋಡಿ ಇದು. ಇದರ ಪ್ರತಿಷ್ಠಾಪನೆಯನ್ನು ಶ್ರೀ ರಾಘವೇಂದ್ರ ಗುರುಗಳೇ ಮಾಡಿರೋದು. ಗೈಸ್, ನಾನಿವಾಗ ನಿಮ್ಮನ್ನ ಕರ್ಕೊಂಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದು ಬಂದು ಮಂತ್ರಾಲಯದಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಸೊ ಹಾಗೇನೆ ಅಲ್ಲಿ ನೋಡಿದ್ದು ನಾವು ಅಭಯ ಆಂಜನೇಯ. ಸೊ ಹಾಗೇನೆ ಇಲ್ಲಿ ಬಂದರೆ ಪಂಚಮುಖಿ ಆಂಜನೇಯ ಇದೆ. ಈ ಟೆಂಪಲ್ ಹಿಸ್ಟ್ರಿ ಏನಂತ ಹೇಳಿದ್ರೆ, ಆಂಜನೇಯನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ರಾಘವೇಂದ್ರ ಗುರುಗಳು ಸ್ವತಃ ಅವರೇನೆ ಇಲ್ಲಿ 12 ವರ್ಷ ತಪಸ್ ಮಾಡ್ತಾರೆ ಆಂಜನೇಯನಿಗೋಸ್ಕರ. ಸೊ ಅದೇ ರೀತಿ ಆಂಜನೇಯ ಅವ್ರಿಗೆ ಪಂಚಮುಖಿ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ಸೊ ಇಲ್ಲಿ ಪಂಚಮುಖಿ ದೇವಸ್ಥಾನನ ನಿರ್ಮಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರೋದೆ ಪಂಚಮುಖಿ ಪ್ರಾಣದೇವರು. ನೀವು ನನ್ನ ಹಿಂದೆ ನೋಡ್ತಾ ಇರೋದು ಶ್ರೀ ರಾಘವೇಂದ್ರ ಗುರುಗಳು ತಪಸ್ಸಿ ಕೂತಂತಹ ಜಾಗ. ಅದೇ ಜಾಗದಲ್ಲಿ ಆಂಜನೇಯನ ಈ ದೇವಸ್ಥಾನ ಇದೆ, ಈ ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ನೋಡ್ತಿರ್ಬೋದು, ಇದು ಒಂದು ಬೆಟ್ಟ. ಸೊ ಇಲ್ಲಿ ತುಂಬ ಕಲ್ಲುಗಳು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದೆ ಇಲ್ಲಿ. ಸೊ ಈ ಜಾಗದಲ್ಲಿ ಅವರು ತಪಸ್ಸು ಕೂತಿ ಆಂಜನೇಯ ಅವ್ರಿಗೆ ಕಾಣಿಸ್ಕೊಂಡು, ಅದು ಯಾವ ರೀತಿ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ ಪಂಚಮುಖಿ ಅಂದರೆ 5 ಮುಖಗಳಿರೋ ರೀತಿಯಲ್ಲಿ ಆಂಜನೇಯ ಕಾಣಿಸ್ಕೊಂಡಿದ್ದರಿಂದ ಸೊ ಇಲ್ಲಿ ಪಂಚಮುಖಿ ದೇವಸ್ಥಾನನ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ಆಂಜನೇಯನ ಹಾಸಿಗೆ ಮತ್ತು ದಿಂಬು ಅಂತ. ಸೊ ಇಲ್ಲಿ ಬರ್ತಿದ್ದಾರೆ ನೋಡಿ, ಹಾಸಿಗೆ ಹಾಗೇನೆ ದಿಂಬು. ಸೊ ಇದು ಪಂಚಮುಖಿ ಆಂಜನೇಯಂದು ಹಾಸಿಗೆ ಮತ್ತು ದಿಂಬು. ಈ ಪಂಚಮುಖಿ ಆಂಜನೇಯ ಪ್ರಾಣದೇವರ ಈ ದೇವಸ್ಥಾನದಲ್ಲಿ ಇಲ್ಲಿರೋದು ಸ್ವತಃ ಉದ್ಭವವಾದಂಥ ಒಂದು ಶಿಲೆ. ಆಂಜನೇಯನ ಒಂದು ಶಿಲೆ ಇಲ್ಲಿ ಉದ್ಭವ ಆಗಿದೆ. ಜೈ ಶ್ರೀರಾಮ್. ಅಯ್ಯೋ, ಜಸ್ಟ್ ಮಿಸ್.
ಬನ್ನಿ ಬನ್ನಿ ಕಮಾನ್ ಸೈಕ್ ಹಾಗೆ ಬನ್ನಿ ಗೋವಿಂದ ರಂಡಿ ಮುಂದೆ ರಂಡಿ ಬನ್ನಿ ಹಾಗೆ ಬನ್ನಿ ಒಂದೇ ಸೆಕೆಂಡ್ ಅಣ್ಣ ಒಂದು ಸೆಕೆಂಡ್ ವ್ಯವಸ್ಥೆ ಮಾಡ್ತೀನಿ ಹಾಂ ನಿಮ್ಮ ನಂಬರ್ ಕೊಡಬೇಕು ಯಾವ ನಿಮ್ಮದು ಯೂಟ್ಯೂಬ್ ಮ್ಯಾಡ್ ಬ್ಲಾಗ್ಸ್ ಕನ್ನಡ ಅಂತ ಬರೀ ಗುರುಗಳೇ ಬರೀ ಕೂತ್ಕೊಳ್ಳಿ ಹಾಂ ಇಲ್ಲಿಂದ ಕೂತ್ಕೊಳ್ಳಿ ಹೇಗಿರಿ ನೋಡಿ ಹೇಳ್ಬೇಕಾ ಹಾಂ ಹೇಳ್ಬೋದಾ ಹೇಳ್ಬೋದಾ ತಾಳಿ ಮೈಕ್ ತಾಳಿ ಮಣಿಮಚ್ಛಾಸ್ತ್ರ ವಿದ್ವಾಂಸಂ ಮಣಿಮಾದ್ಯಷ್ಟ ಸಿದ್ಧಿತಂ ಗಾಣದಹಳಪುರಾಧೀಶಂ ಭಾರತೀಶಂ ಅಹಂ ಭಜೆ. ನೋಡಿ, ಚಿಕ್ಕದಾಗಿ ಬೃಂದಾವನ ಕಾಣಿಸೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಒಡಮೂಡಿದ್ದಾರೆ 5 ಅವತಾರಗಳಲ್ಲಿ. ಇಂದು ಏಕಾದಶಿ, ನಿಜ ರೂಪ ದರ್ಶನವಿರುತ್ತದೆ. ನಾಮ ಹಾಕಿ ತುಳಸಿ ಹಾಕಿದ್ದಾರೆ ನೋಡ್ರಿ, ಪಂಚಮುಖಗಳು. ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಾಹ ಇವರೇ ಪಂಚಮುಖಿ ಪ್ರಾಣದೇವರು. ಸ್ವಯಂ ಉದ್ಭವ ಶಿಲೆ. ಆರೆಂಜ್ ಕಲರ್ ಲೈನಿಂಗ್ ಕಾಣಿಸ್ತಾ ಇದೆ ನೋಡಿ. ಕಾಲು, ಬಾಲ, ಕೈಯಲ್ಲಿ ಗದ. ಪೂರ್ತಿ ಮೇಲೆ ವೆಂಕಟರಮಣ, ಮಹಾಲಕ್ಷ್ಮಿ ಇವರ ದರ್ಶನ ನಂತರ ಮಂತ್ರಾಲಯಕ್ಕೆ ಹೋಗಿ ಜೀವಂತ ಬೃಂದಾವನಸ್ಥರಾಗಿದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಇಲ್ಲಿನ ಮೂಲ ಅರ್ಚಕರು ಅಂದರೆ ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು ಅನಂತಾಚಾರ್ ಅವರು ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕನ್ನ ಹಾಗೂ ಬೃಂದಾವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು ವೃಂದಾವನ ನಂತರದಲ್ಲಿ. ಈ ಕ್ಷೇತ್ರದಲ್ಲಿ ನೋಡುವಂಥ ಸ್ಥಳಗಳೆಂದರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು, ಮೂಲ ಅರ್ಚಕರು ಅನಂತಾಚಾರ್ ಅವರು ಪ್ರವೇಶ ಆಗಿರುವಂಥ ಗುಂಡು, ಕಲ್ಲಿನ ಪಾದಗಳು, ಪುಷ್ಪಕ ವಿಮಾನ, ಹಾಸಿಗೆ ದಿಂಬು ಹೊದಿಕೆ, ಕ್ಷೇತ್ರ ದೇವತೆ ಎರಕಲಾಂಬ ಗುಡಿ. ಈ ಕ್ಷೇತ್ರದಲ್ಲಿ ನೋಡುವಂಥ ಸ್ಥಳಗಳೆಂದರೆ ಸ್ವಯಂ ಉದ್ಭವ ಶಿಲೆ. ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ್ ವಂಶಸ್ಥರು. ಈಗಿನ ಶ್ಯಾಮಾಚಾರ್, ಗುರುಭೀಮಾಚಾರ್, ಅನಂತಾಚಾರ್, ಭಾರತೀಶಾಚಾರ್ ಅವರು ಸೇವಾ ಸಮಿತಿಯಿಂದ ಮುನ್ನಡೆಸುತ್ತಿದ್ದಾರೆ. ಜೈ ಶ್ರೀರಾಮ್. ಇದು ಉದ್ಭವ ಮೂರ್ತಿ ಅಲ್ಲ, ಗುರುಗಳ ಹಿಂದಿನ ಜನ್ಮದಲ್ಲಿ ಅವರು ವ್ಯಾಸರಾಜರಾಗಿರ್ತಾರಲ್ಲ, ಅವರು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಬರ್ತಿದ್ರಲ್ಲಿ. ಎಲ್ಲಿ? ಇಲ್ಲ ಇಲ್ಲಿಲ್ಲ. ಇಲ್ಲಿ ಅಂದರೆ ಅಲ್ಲಿದಿರುತ್ತೆ, ನೀವು ಬಿಚಾಲಿ ಇರ್ತದೆ, ಇಲ್ಲಾಂದ್ರೆ ಇಲ್ಲಿದು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಬೃಂದಾವನ ಪ್ರವೇಶ ಆದ ನಂತರದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ ಅಂದರೆ ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು, ಫಸ್ಟ್ ಅರ್ಚಕರು ಅವರೇ ಪ್ರತಿಷ್ಠಾಪನೆ ಮಾಡಿರೋದಿಲ್ಲಿ. ಬೃಂದಾವನ ಹಾಗೂ ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕನ ಪ್ರತಿಷ್ಠಾಪನೆ. ಉಳಿದಂಥ ಎಲ್ಲ ಸ್ವಯಂ ಉದ್ಭವ ಶಿಲೆ. ಇಲ್ಲಿ ಪುಷ್ಪಕ ವಿಮಾನ, ಬೆಡ್ ಆ್ಯಂಡ್ ಪಿಲ್ಲೋ ನ್ಯಾಚುರಲ್ ಇದೆ, ಎಲ್ಲ ನೋಡ್ಬೋದು. ನೀವು ಸಂಪರ್ಕಿಸಬೇಕಂದ್ರೆ ಶ್ಯಾಮಾಚಾರ್ ನಂಬರ್ ಇದೆ. ಈ ನಂಬರಲ್ಲಿ ನಿಮಗೆ ಮಾಹಿತಿ ಎಲ್ಲ ಕೊಡ್ತಾರೆ ಯಾವ ಥರ ಅಂತೇಳಿ. ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲ ವಿಶೇಷತೆ ಹೇಳ್ತಾರೆ, ಏನೇನು ಸೇವೆ ಇರುತ್ತೆ ಎಲ್ಲ ತಿಳಿಸ್ತಾರೆ. ಜೈ ಶ್ರೀರಾಮ್. ಅದೃಷ್ಟ ಅಂತಲೇ ಹೇಳ್ಬೋದು. ತುಂಬ ಹತ್ರದಿಂದ ದೇವರನ್ನ ನೋಡಿದೆ, ಹಾಗೇನು ಇನ್ಫಾರ್ಮೇಷನ್ ಕೂಡ ಅವರು ತಿಳಿಸ್ಕೊಟ್ರು ಅವರಾಗಿಯೇ. ಇದು ಈ ಪಂಚಮುಖಿ ಪ್ರಾಣದೇವರು ಅಂದರೆ ಆಂಜನೇಯನ ಹಿಸ್ಟ್ರಿ ಆಗಿತ್ತು, ಅಂದರೆ ಹಿನ್ನೆಲೆ ಆಗಿದೆ.